ಓಡ್ಕೊಂಡು ಹೋಗಿ ಚಾವ್ಲೆಟ್ ಕ್ರೂಸ್ ಬೇಕಾ, ಅದು ಸನ್ ರೂಫ್ ಇರುವಂತ ಗಾಡಿ ಸಿಗ್ತಾ ಇದೆ. ಸೊ ಒಳ್ಳೆ ಪ್ರೀಮಿಯಂ ವೆಹಿಕಲ್ ತರ ಕಾಣಿಸುತ್ತೆ ಗುರು. ನೋಡೋದಾದ್ರೆ 5 ಜನ 10 ಜನ ತಿರುಗಿ ನೋಡ್ತಾರೆ. ಏನ್ ಪ್ರೈಸ್? ಬರೀ 3,80,000 ಕಣ. ವ್ಯಾಗನರ್ ಬರೀ 1,10,000. ಸೊ ಬಲೆನೋ ಬರೀ 1,50,000. ಸೊ ಟಾಟಾ ಬೋಲ್ಟ್ ಪ್ರೈಸ್ ಬರೀ 2,99,000. ಇದು ಅದು ಅದು ಡೀಸೆಲ್ ಗಾಡಿ ಇದು. ಬರೀ 2,99,000ಕ್ಕೆ 16 ಮಾಡಲು. ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಸಿಯಾಜು Z8 ಟಾಪ್ ಎಂಡ್ ಆಗಿರುತ್ತೆ. ಅದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಬರೀ 4,99,000 ಅಷ್ಟೇ ಅಣ್ಣ. ಮಾಡ್ಲು ಬೇಕಾ? ಫುಲ್ ವಿಡಿಯೋ ನೋಡಿ. ರ್ಯಾಪಿಡ್ ಬೇಕಾ ನಿಮ್ಗೆ? ಫ್ರೆಂಡ್ಸ್ ಕಾರ್ ಕ್ಲಬ್ ಗೆ ವಿಸಿಟ್ ಮಾಡಿ. ಅಣ್ಣ ಪ್ರೈಸ್ ನಂಗೆ ಗೊತ್ತು. 520 ಬೇಕು ಅಂತಂದ್ರೆ ಇವ್ರ ಹತ್ರ ತುಂಬಾ ಕಾರ್ಗಳಿದೆ ಅಂತ ಹೇಳ್ಬೋದು. ರೆಡ್ ಬೇಕಾ ವೈಟ್ ಬೇಕಾ? ಸೊ 2 ಕಾರ್ ಪ್ರೆಸೆಂಟ್ ನೋಡಿರೋದು, 2 ಕಾರು ಪ್ರೆಸೆಂಟ್ ನೋಡಿರೋದು. ಸೊ ಏನ್ ಪ್ರೈಸ್ ಇದು? ಅಣ್ಣ 19 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 5,90,000 ಗಾಡಿ ಕೊಡ್ತೀವಿ ಅಣ್ಣ. 90 ಹೊಡಿದಾನೆ. ಸೊ ಕಾರ್ ಹೊಡ್ತೀವಿ. ಎಲ್ಲಿ ಬರ್ಬೇಕು? ಫ್ರೆಂಡ್ಸ್ ಕಾರ್ ಕ್ಲಬ್ ಬರ್ಬೇಕು. ನೆನ್ಪಿಟ್ಕೊಳ್ಳಿ ಅಣ್ಣ. ಗ್ರೀನ್ ಫೋರ್ಡಲ್ ಗ್ರೀನ್ ಕಲರ್ ಬೇಕಾ, ಇಲ್ಲ ಡ್ಯಾನ್ಸನ್ ರೆಡಿ ಗೋಲ್ ಬೇಕಾ ನಿಮ್ಗೆ? ಪ್ರೈಸ್ ಹೇಳಿಲ್ಲ ನನಗೆ. ಎಷ್ಟು ಪ್ರೈಸ್? ಪ್ರೈಸ್ ಇದು 2,20,000, 2,10,000. ಸೊ ಹೇಳ್ರಿ ಯಾವ್ದಾರು ತಗೊಳ್ಳಿ ಅಷ್ಟೇ. ಅವ್ರು ಹೇಳ್ಬಿಟ್ರಲ್ಲ. ವ್ಯಾಗನರ್ ಸನ್ ಫ್ಲೇಮ್ ಹಾಕ್ಸಿರೋದು ಬ್ಲಾಕ್ ಬ್ಲಾಕ್ ಬ್ಲಾಕ್. ಸನ್ ಫ್ಲೇಮ್ ಬ್ಲಾಕ್ ಬರೋದು, ರೆಡ್ ಬರುತ್ತೆ. ಆ ಪ್ರೈಸ್ ಅಲ್ವಾ? ಬರೀ 3,20,000. ಹಾಯ್ ಎಲ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಫೇಸ್ಬುಕ್ ಪೇಜ್ ಅಂಡ್ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ಪ್ರೈಸ್ ನ ರೇಂಜ್ ನೋಡೋದಾದ್ರೆ 85,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರುವಂತದ್ದು. ಸೊ ಅದು ಯಾವ್ದು ಬರೋದು? ಟಾಟಾ ನ್ಯಾನೋ. ಓಕೆ. ಸೊ ಅದಾದ್ಮೇಲೆ ನಿಮ್ಗೆ ಅಪ್ ಟು 7 lakh ಅಂತ ಇರುವಂತದ್ದು ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. ಅರೌಂಡ್ ಎಷ್ಟು ಕಾರ್ ಇದೆ ಇವತ್ತು? 100ರಿಂದ 105 ಗಾಡಿ ಸ್ಟಾಕ್ ಅಲ್ಲಿ ಇದೆ. ಓಕೆ. ನಿಮ್ ಸಿವಿಲ್ ಚೆನ್ನಾಗಿದೆ ಅಂತ ಅಂದ್ರೆ ಅಪ್ ಟು 85% ಗಂಟ ಲೋನು ಕೂಡ ಮಾಡ್ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ. ಸೊ ಲೊಕೇಶನ್ ಅಂತ ನೋಡೋದಾದ್ರೆ ಲೊಕೇಶನ್ ನೋಡಕ್ ಮೊದಲು ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಕಾರ್ಡು? ಏನಾದ್ರು ಹತ್ರ ಹಳೆ ಕಾರ್ ಇದೆ, ಸೊ ಎಕ್ಸ್ಚೇಂಜ್ ಅನ್ನ ಮಾಡ್ಬೇಕು. 100% ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಗಾಡಿಗಳನ್ನ. ಎಕ್ಸ್ಚೇಂಜ್ ಅಂಡ್ ಆಪ್ಷನ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆ ನೀವೇನಾದ್ರೂ ಇಲ್ಲಿ ಕಾರ್ ತಗೊಂಡಿದ್ದೀರಾ ಅಂತಂದ್ರೆ ಸೊ ಸರ್ವಿಸ್ ಆಗಿರ್ಬೋದು, ವಾರಂಟಿ ಏನೋ ಕೊಡ್ತಿಲ್ಲ ನಾರ್ಮಲ್. 2 ಲಕ್ಷದ ಮೇಲ್ಪಟ್ಟು ಗಾಡಿಗಳು ತಗೊಂಡ್ರೆ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ, ಇನ್ಕ್ಲೂಡಿಂಗ್ ಸರ್ವಿಸ್ ಮಾಡ್ಕೊಡ್ತೀನಿ. ಸರ್ವಿಸ್ ಅಂದ್ರೆ ವಾಶ್ ಅಲ್ಲ ಅಣ್ಣ, ಆಯಿಲ್ ಫಿಲ್ಟರ್ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿ ನಿಮ್ಮ ಮುಂದೆನೇ ಸರ್ವಿಸ್ ಮಾಡ್ಕೊಡ್ತೀನಿ. ಸೊ ಓಕೆ, ಇವಾಗ ತಡ ಮಾಡೋದು ಬೇಡ. ಸೊ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಬೋಣ. ಸೊ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಯಾವ ತರ ಇದೆ ಅಂತ. ಅಂಡ್ ಇನ್ನೇನು ಹೇಳೋದಿದ್ಯಾ? ಏನಿಲ್ಲ ಅಣ್ಣ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಂಗಿದೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ. ಪಕ್ಕದಲ್ಲಿ ಒಂದು ಅಲಾರಾಮ್ ಗಂಟೆ ಸಿಂಬಲ್ ಇರುತ್ತೆ, ಅಂದರೆ ಗಂಟೆ ನೋಡಿರಿ ಟನ್ನಲ್ಲ ಗುರು, ಅದು ಸುಮ್ಮನೆ ಅಲಾರಾಮ್ ಐಕಾನ್ ಇರ್ತಾರೆ, ಟಚ್ ಮಾಡಿ. ಹಾಲಂತ ಟಚ್ ಮಾಡಿ ಓಕೆ ಕೊಡಿ ಸಾಕು. ನಾವು ಯಾವುದೇ ವಿಡಿಯೋ ಮಾಡೋದನ್ನು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಫಸ್ಟ್ ಬರುತ್ತೆ ಇದೇ ಥರ ಅಪ್ಡೇಟ್ಗಾಗಿ. ಆ್ಯಂಡ್ ಈ ಕಾರ್ ತಗೊಳ್ಳೇಬೇಕು ಅಂತ ಏನಿಲ್ಲ. ಸೊ ಈ ವಿಡಿಯೋನ ಸೊ ನಿಮ್ಮ ಗ್ರೂಪ್ಗಳಿಗೆ ಹಾಕಿ ತಗೊಳ್ಳೋರ್ಗೆ ಯೂಸ್ ಆಗುತ್ತೆ. ತಗೊಂಡಿಲ್ಲ ಅಂತಂದರೆ ಒಂದು ಯೂಸ್ಡ್ ಕಾರ್ನ ರಿವ್ಯಾಲ್ಯೂ ತಿಳ್ಕೊಂಡಾಗುತ್ತೆ. ಅಂದರೆ ಇವಾಗ ನಾನು ಸ್ವಿಫ್ಟ್ ತಗೊಂಡಿದ್ದೀನಿ, ಸೊ ನಾಳೆ ದಿನ ಸೇಲ್ ಮಾಡಬೇಕು ಅಂದರೆ ಸೊ ಯಾವ ಥರ ಮಾಡಲ್, ಎಷ್ಟು ವರ್ಷ ಕಮ್ಮಿ ಆದರೆ ಎಷ್ಟು ಪ್ರೈಸ್ಗೆ ಹೋಗುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸ್ಕೋಡಾ ಫ್ಯಾಬಿಯಾ ಇದೆ ಹೇಳಿ ಬ್ರೋಗೆ. ಸರ್ ಇದು 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್. ಬರೀ 1,80,000 ಕೊಡೋಣ ಸರ್ ಗಾಡಿ. ನಿಸ್ಸಾನ್ ಮೈಕ್ರಾ ಪೆಟ್ರೋಲ್ ಇಂಜಿನ್ 2011 ಮಾಡಲು ಪೆಟ್ರೋಲ್ ಸೆಕೆಂಡ್ ಓನರ್ ಗಾಡಿ. ಬರೀ 1,99,000 ಕೊಡ್ತೀನಿ ಅಣ್ಣ. ಸ್ಯಾಂಟ್ರೋ ಇದೆ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 1.5 ಲಕ್ಷ ಗಾಡಿ ಕೊಡ್ತೀನಿ. ಇದು 1.5 ಲಕ್ಷಕ್ಕೆ ಬರೀ 1.5 ಲಕ್ಷ ಕೊಡ್ತೀನಿ ಬಾಳಣ್ಣ. ಮೈಲೇಜ್ ಎಷ್ಟು ಬರ್ಬೋದು ಇದು? ಮೈಲೇಜ್ ಅಂತಂದ್ರೆ 15ರಿಂದ 16 ಬರುತ್ತೆ. ಓಡ್ಸರ್ ಮೇಲೆ ಡಿಪೆಂಡ್ ಅಣ್ಣ ಇದು. ಓಕೆ, ಇದು ಅಣ್ಣ ಮಾರುತಿ ವ್ಯಾಗನರ್ ಇದು 2003 ಮಾಡಲು 2028 ವರೆಗೂ FC ಇದೆ ಅಣ್ಣ. ಇದು ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೀ 1,10,000 ಗಾಡಿ ಕೊಡ್ತೀನಿ ಅಣ್ಣ. ಒಳ್ಳೆ ಟೈರ್ ಪ್ರೊಫೈಲ್ ಇದೆ ಅಂತ ಕೂಡ ಹೇಳ್ಬೋದು. 4 ಹೊಸ ಟೈರ್ಸ್ ಇದೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ ಗಾಡಿ. ಇದು ಅಣ್ಣ ಮಾರುತಿ ಬಲೆನೋ 2006 ಮಾಡಲು ಪೆಟ್ರೋಲ್ ಇಂಜಿನ್ VXI ಸರ್. ಇದು ಬರೀ 1.5 ಲಕ್ಷ ಗಾಡಿ ಕೊಡೋಣ ಬಾಣ. ಟಾಟಾ ಮಾಂಜಾ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 1,99,000 ಗಾಡಿ ಕೊಡ್ತೀನಿ ಬಾಣ. ಇದು ಚೌರ್ಲೇಟು ಸೈಲು, ಅದ್ರಲ್ಲೂ ಸಿಂಗಲ್ ಓನರ್ ಗಾಡಿ. ಯಾರಾದ್ರೂ ಲೋನ್ ಅಲ್ಲಿ ಸಡನ್ ಗಾಡಿ ಸಿಂಗಲ್ ಓನರ್ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿ ಆರಾಮಾಗಿ ಹೋಗಿ. ಈ ಗಾಡಿ ಲೋನ್ ಅಲ್ಲಿ ಅಂತ ಹೋದ್ರೆ 60,000 ತಗೊಂಬನ್ನಿ, ಲೋನ್ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ಗೆ ಹೋಗ್ತೀರಾ ಬರೀ 2,60,000 ಕಾರಣ ಬಾಣ. ಇಂಡಿಕಾ ವಿಷ್ಟ ಐತೆ ನೋಡೋಣ. ಇದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಬರೀ 1,65,000 ಗಾಡಿ ಕೊಡ್ತೀನಿ. 1 ಲಕ್ಷದ ಬರೀ 1,65,000 ಸಿಂಗಲ್ ಓನರ್ ಟಾಟಾ ವಿಷ್ಟ, ಅದ್ರಲ್ಲೂ ಪೆಟ್ರೋಲ್ ಇಂಜಿನ್. ಓಕೆ, ವೈಟ್ ಕಲರ್ ಇದೆ. ಟಾಟಾ ಇಂಡಿಗೋ ಡೀಸೆಲ್ ಇಂಜಿನ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಅಣ್ಣ. ಇದು ಬರೀ 1,30,000 ಗಾಡಿ ಕೊಡ್ತೀನಿ ಅಣ್ಣ. ಅಣ್ಣ ನಿಸ್ಸಾನ್ ಸನ್ನಿ, ಅದರಲ್ಲೂ ಡೀಸೆಲ್ ಇಂಜಿನ್, ಅದರಲ್ಲೂ 2013 ಮಾಡಲು ಟಾಪ್ ಅಂಡ್ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲಿಯಾ ಟೆಸ್ಟಿಂಗ್ ಸಿಸ್ಟಮ್, ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಬರೀ 2,30,000 ಗಾಡಿ ಕೊಡ್ತೀನಿ ಬಾಣ. ಸ್ವಿಫ್ಟ್ ಅದರಲ್ಲೂ ಡೀಸೆಲ್ ಇಂಜಿನ್ 2009 ಮಾಡಲು
ಬರೀ 2,40,000 ಕೊಡ್ತೀನಿ ಬರೋಣ. ಮೈಲೇಜ್ ಎಲ್ಲ ಅಣ್ಣ ಮೈಲೇಜ್ 18ರಿಂದ 20 ಮೈಲೇಜ್ ಬಂದೇ ಬರುತ್ತಣ್ಣ. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಹೌದು ಅಣ್ಣ. ಇಂಡಿಗೋ ಪೆಟ್ರೋಲ್ ಇಂಜಿನ್ ಇದು 2011 ಮಾಡ್ಲು 12 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಬರೀ 1,30,000 ಗಾಡಿ ಕೊಡ್ತೀನಿ ಬರೋಣ. ಬ್ಲಾಕ್ ಕಲರ್ ಡೆಸ್ಟರು. ನಾನು ಬ್ಲಾಕ್, ಗಾಡಿನೂ ಬ್ಲಾಕ್. 2012 ಮಾಡ್ಲು ಡೀಸೆಲ್ ಇಂಜಿನ್. ಬರೀ 3,60,000 ಗಾಡಿ ಕೊಡ್ತೀನಿ ಬರೋಣ. ಓನರ್ ಎಷ್ಟನೇ ಓನರು? ಸೆಕೆಂಡ್ ಓನರ್ ಗಾಡಿ. ಒಳ್ಳೆ ಅಲೈವಿಲ್ಸ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್ ಅಂಡ್ ನ್ಯೂ ಟೈರ್ಸ್ ಕೂಡ ಇದೆ ಅಂತ ಕೂಡ ಹೇಳ್ಬೋದು. ಸೊ ಫೈನಲ್ ಪ್ರೈಸ್ ಏನಾಗುತ್ತೆ? ಬರೀ 3,60,000ಕ್ಕೆ ಸರ್. ಇದು 4 ಹೊಸ ಟೈರ್, ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಓಕೆ, ಲೋನ್ ಆಗುತ್ತಲ್ಲ? ಆರಾಮಾಗಿ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅದ್ರ 1 ಇಯರ್ ಅಷ್ಟೇ ಆಗೋದಣ್ಣ. ಆಯ್ತು. ಇದು ಟಾಟಾ ನಾನು 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. ಅದರಲ್ಲೂ 2012 ಮಾಡ್ಲು ಪೆಟ್ರೋಲ್ ಇಂಜಿನ್. ಬರೀ 85,000 ಗಾಡಿ ಕೊಡ್ತೀನಿ ಬರೋಣ. ನಂಬರ್ ನೋಡೋದಾದ್ರೆ KA04 MK6828 ಬರುವಂತದ್ದು. ಅದರಲ್ಲಿ 2012 ಮಾಡ್ಲು ಬರೀ 85,000. ಇದು ಟಾಟಾ ಬೋಲ್ಟ್ ಪೆಟ್ರೋಲ್ ಇಂಜಿನ್ 2015 ಮಾಡ್ಲು. ಬರೀ 2,99,000 ಗಾಡಿ ಕೊಡ್ತೀನಿ. ಓಕೆ, ಅದರಲ್ಲೂ ಸಿಲ್ವರ್ ಕಲರ್ ಬೇಡವಾ, ವೈಟ್ ಕಲರ್ ಇನ್ನೊಂದು ಆಪ್ಷನ್ ಇದೆ. ಅದರಲ್ಲೂ ಡೀಸೆಲ್ ಇಂಜಿನ್ 2016 ಮಾಡ್ಲು ಸೆಕೆಂಡ್ ಓವರ್ ಡೀಸೆಲ್ ಇಂಜಿನ್. ಇದನ್ನು ಅಷ್ಟೇ ಬರೀ 2,99,000 ಗಾಡಿ ಕೊಡ್ತೀನಿ. ಹೋಂಡಾ ಅಮೇಜು 2013 ಮಾಡ್ಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ. ಬರೀ 2,95,000 ಗಾಡಿ ಕೊಡ್ತೀನಿ ಬರೋಣ. ವೋಲ್ಕ್ಸ್ ವ್ಯಾಗನ್ ಪೋಲೋ ಅದರಲ್ಲೂ ಡೀಸೆಲ್ ಇಂಜಿನ್ 1.5 ಹೈಲೈನ್ ಟಾಪ್ ಎಂಡ್. ಬರೀ 4,90,000 ಗಾಡಿ ಕೊಡ್ತೀನಿ. ಇದು ಅಲೆವಿಲ್ ಪೇಂಟ್ ಮಾಡ್ಸಿರೋದು ಅಥವಾ ಶೋರೂಮ್ ಇಂದ ಬಂದಿದೆ? ಹೆಂಗ? ಇಲ್ಲ, ಪೇಂಟ್ ಮಾಡ್ಸಿರೋದು. ಆಫ್ಟರ್ ಮಾರ್ಕೆಟಿಂಗ್ ಪೇಂಟ್ ಮಾಡ್ಸಿರೋದು. ಅದು ಕ್ರೂಸು LTZ ಸನ್ ರೂಫ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ. ಅದರಲ್ಲೂ ಸಿಂಗಲ್ ಓವರ್ ಗಾಡಿ ಅಣ್ಣ. ಇದು ಡೀಸೆಲ್ ಇಂಜಿನ್, ರಾಕೆಟ್ ಪ್ಯಾಕೆಟ್, 2 ಲೀಟರ್ ಡೀಸೆಲ್ ಇಂಜಿನ್. ಬರೀ 3,79,000 ಗಾಡಿ ಕೊಡ್ತೀನಿ. ಇದು 3,79,000ಕ್ಕೆ ವಿತ್ ಸನ್ ರೂಫ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದು ಇನ್ನೊಂದು ಚವರ್ಲೆಟ್ ಬೀಟ್ 2013 ಮಾಡ್ಲು ಸೆಕೆಂಡ್ ಓವರ್ ಗಾಡಿ. ಬರೀ 1,99,000 ಗಾಡಿ ಕೊಡ್ತೀನಿ. ಇದು ಪೆಟ್ರೋಲ್ ಇಂಜಿನ್ ಚವರ್ಲೆಟ್ ಯುವ ಡೀಸೆಲ್ ಇಂಜಿನ್ 2013 ಮಾಡ್ಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ. ಬರೀ 1,80,000 ಗಾಡಿ ಕೊಡ್ತೀನಿ. ಇದು ರೆನಾಲ್ಟ್ ಲಾರ್ಜಿ RXZ ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ. ಬರೀ 3,99,000 ಗಾಡಿ ಕೊಡ್ತೀನಿ. ಇದು ಸೀಟರ್, ಇದು 7 ಸೀಟರ್ ಗಾಡಿ ಅಣ್ಣ. ಅದು ಓಕೆ. ಇದು ಹೋಂಡಾ ಸಿವಿಕ್ ಸರ್. ಇದು ಗಾಡಿ ಒಳ್ಳೆ ಕ್ರೇಜ್ ಅಲ್ಲಿ ಇದೆ. ಇದು ಬರೀ 2,40,000 ಗಾಡಿ ಕೊಡ್ತೀನಿ. 2007 ಮಾಡ್ಲು ಪೆಟ್ರೋಲ್ ಇಂಜಿನ್. ಸಿಯಾಜು ಸರ್, ಸಿಯಾಜು ಮಾರುತಿ ಸಿಯಾಜು ZDI ಪುಷ್ಪಟ ಸ್ಟಾರ್ಟ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಬರೀ 4,99,000 ಗಾಡಿ ಕೊಡ್ತೀನಿ. ಯಾವ ಮಾಡಲ್ ಹೇಳ್ತಾರ? 2015 ಮಾಡ್ಲು ಸಿಂಗಲ್ ಓವರ್ ಡೀಸೆಲ್ ಇಂಜಿನ್. ಕೋಡಾ ಫ್ಯಾಬಿಯಾ ಡೀಸೆಲ್ ಇಂಜಿನ್ 2012 ಮಾಡ್ಲು ಸೆಕೆಂಡ್ ಓವರ್ ಗಾಡಿ. ಬರೀ 3,10,000 ಗಾಡಿ ಕೊಡ್ತೀನಿ ಅಣ್ಣ. ಇದು ಓಕೆ. ಇನ್ನೊಂದು ವರ್ಣ 1.6 ಲೀಟ್ರು 2011 ಮಾಡ್ಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ. ಬರೀ 2,70,000 ಗಾಡಿ ಕೊಡ್ತೀನಿ. ಇದು i20 2018 ಮಾಡ್ಲು ಸೆಕೆಂಡ್ ಓವರ್ ಗಾಡಿ. 5,80,000 ಗಾಡಿ ಕೊಡ್ತೀನಿ. ಇದು ಇವಾಗ ಹೇಳೋದಲ್ಲ ಫೈನಲ್ ಸ್ಲೈಟ್ ನೆಗೋಷಿಯಬಲ್ ಇರುತ್ತಾ ಸರ್? ಎಲ್ಲ ಆಲ್ಮೋಸ್ಟ್ 99% ಫೈನಲ್ ಪ್ರೈಸ್ ಹೇಳಿದೀನಿ. ಆನ್ ಟೇಬಲ್ ಬನ್ನಿ. ಅದರಲ್ಲೂ ತುಂಬಾ ಅಂದ್ರೆ ತುಂಬಾ ಸ್ಲೈಟ್. ಅದರಲ್ಲೂ ಎಲ್ಲ ಗಾಡಿಗೂ ಆಗಲ್ಲ ಅಣ್ಣ, ಕೆಲವೊಂದು ಗಾಡಿಗೆ ಮಾತ್ರ ಆಗುತ್ತೆ. ಚವರ್ಲೆಟ್ ಸೈಲು ಡೀಸೆಲ್ ಇಂಜಿನ್ 2013 ಮಾಡ್ಲು ಸೆಕೆಂಡ್ ಓವರ್ ಗಾಡಿ. ಬರೀ 2,60,000 ಗಾಡಿ ಕೊಡ್ತೀನಿ ಸರ್. ETS ಅದರಲ್ಲೂ ಡೀಸೆಲ್ ಇಂಜಿನ್ ಅಣ್ಣ. ಡೀಸೆಲ್ ಇಂಜಿನ್ 2012 ಮಾಡ್ಲು ಬರೀ 3,20,000 ಗಾಡಿ ಕೊಡ್ತೀನಿ. ಸೊನಾಟಾ ಎಂಬಾರ 2006 ಮಾಡ್ಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್. ಬರೀ 1,70,000 ಗಾಡಿ ಕೊಡ್ತೀನಿ. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್ 2010 ಮಾಡ್ಲು ಬರೀ 1,45,000 ಗಾಡಿ ಕೊಡ್ತೀನಿ ಅಣ್ಣ. ರಿಡ್ಜು 2010 ಮಾಡ್ಲು ಸೆಕೆಂಡ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. 2,60,000 ಗಾಡಿ ಕೊಡ್ತೀನಿ. i20 2012 ಮಾಡ್ಲು ಸಿಂಗಲ್ ಓನರ್ ಗಾಡಿ, DRL ಶೇಪು, ಏರ್ ಬ್ಯಾಗು, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ಸೀಟ್ ಕವರ್ಸು ಇದೆ ನಿಮ್ಗೆ ಮಾರ್ವಿಂದು. ಪ್ರೈಸಿಂಗ್ ಅಂತ ಹೋಗ್ತೀರಾ, ಬರೀ 3,90,000 ಗಾಡಿ ಕೊಡ್ತೀನಿ. ಇದು ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಅಣ್ಣ. ಎಕ್ಸೆಂಟ್ 2015 ಮಾಡ್ಲು ಸೆಕೆಂಡ್ ಓವರ್ ಗಾಡಿ, ಪೆಟ್ರೋಲ್ ಇಂಜಿನ್ 3,60,000 ಗಾಡಿ ಕೊಡ್ತೀನಿ. ಇದು i20 ಸ್ಪೋರ್ಟ್ಸು 2015 ಮಾಡ್ಲು ಸೆಕೆಂಡ್ ಓವರ್ ಡೀಸೆಲ್ ಇಂಜಿನ್. ಅದರಲ್ಲೂ ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಪುಂಟೋ 2014 ಮಾಡ್ಲು ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಅಣ್ಣ. ಇದು ಬರೀ 2,65,000 ಗಾಡಿ ಕೊಡ್ತೀನಿ. ಇದು ಅಷ್ಟೇ ಡೀಸೆಲ್ ಇಂಜಿನ್ 2011 ಮಾಡ್ಲು ಸೆಕೆಂಡ್ ಓವರ್ ಗಾಡಿ. ಬರೀ 2,70,000 ಗಾಡಿ ಕೊಡ್ತೀನಿ. ಇದು ಹೋಂಡೈ ಗೆಟ್ಸು 2009 ಮಾಡ್ಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್. ಬರೀ 1,65,000 ಗಾಡಿ ಕೊಡ್ತೀನಿ. ಇದು ಇಯೋನು 2014 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಬರೀ 2,70,000 ಗಾಡಿ ಕೊಡ್ತೀನಿ. 70,000 ತಗೊಂಡ್ಬಂದ್ರೆ ಲೋನ್ ಮಾಡ್ಕೊಡ್ತೀರಾ? 70,000 ತಗೊಂಬನ್ನಿ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಷ್ಟೇ ನಿಮ್ದು.
ಓಕೆ ಇದು ಅಣ್ಣ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,89,000 ಗಾಡಿ ಕೊಡ್ತೀನಿ. ಆ ಟಾಟಾ ವಿಸ್ಟಾ ಅದರಲ್ಲೂ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಇದು ಬರೀ 1,99,000 ಗಾಡಿ ಕೊಡ್ತೀನಿ. ಮಾರುತಿ ಆಲ್ಟೋ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ 1,65,000 ಗಾಡಿ ಕೊಡ್ತೀನಿ. ಇದು ಅಣ್ಣ ಚವರ್ಲೆಟ್ ಸ್ಪಾರ್ಕ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಇಂಜಿನ್ ಬರೀ 1,20,000 ಗಾಡಿ ಕೊಡ್ತೀನಿ ಅಣ್ಣ. ಮಾರುತಿ ವ್ಯಾಗನರ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 2,30,000 ಗಾಡಿ ಕೊಡ್ತೀನಿ. ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್ ಡೀಸೆಲ್ ಇಂಜಿನ್ ಬರೀ 1,75,000 ಗಾಡಿ ಕೊಡ್ತೀನಿ ಅಣ್ಣ. ಇದು ಅಣ್ಣ ಗೆಟ್ಸು 2009 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,60,000 ಗಾಡಿ ಕೊಡ್ತೀನಿ. ಇದು ಟ್ಯಾಟ್ಸನ್ ರೆಡಿಗೋ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ 53,000 ದಿನ ಶೋರೂಮ್ ರೆಕಾರ್ಡ್ ವೆಹಿಕಲ್ 0% ಲೋನ್ ಮಾಡ್ಕೊಡ್ತೀನಿ. ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀನಿ ಅಂದ್ರೆ ಬರೀ 2,20,000 ಅಣ್ಣ. ಅಣ್ಣ i20 ಸ್ಪೋರ್ಟ್ಸು 2017 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಪೆಟ್ರೋಲ್ ಇಂಜಿನು ಬರೀ 5,60,000 ಗಾಡಿ ಕೊಡ್ತೀನಿ. 60,000 ತಗೊಬನ್ನಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ ನಿಮ್ದು. ಅಣ್ಣ ಗೆಟ್ಸು ಅದರಲ್ಲೂ ಡೀಸೆಲ್ ಇಂಜಿನು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. 2008 ಮಾಡಲು ಸೆಕೆಂಡ್ ಓನರ್ ಗಾಡಿ 1,65,000 ಗಾಡಿ ಕೊಡ್ತೀನಿ. ಇದು ಚೌರ್ಲೇಟು ಅಣ್ಣ ಬೀಟು 2013 ಮಾಡಲು ಬರೀ 1,95,000 ಗಾಡಿ ಕೊಡ್ತೀನಿ ಅಣ್ಣ. ಇದು 13 ಮಾಡಲು ಪೆಟ್ರೋಲ್ ಇಂಜಿನು. ಪೋಲೋ ಅಣ್ಣ ವೋಲ್ಕ್ಸ್ ವ್ಯಾಗನ್ ಪೋಲೋ ಅದರಲ್ಲೂ ಡೀಸೆಲ್ ಇಂಜಿನು ಅದರಲ್ಲೂ ಹೈಲೈನ್ ಟಾಪ್ ಎಂಡ್ ಗಾಡಿ 3,50,000 ಗಾಡಿ ಕೊಡ್ತೀನಿ. 3.5 ಲಕ್ಷ ಗಾಡಿ ಕೊಡ್ತೀನಿ ಅಣ್ಣ. ಇದು ಆ ಹೋಂಡಾ ಬ್ರಿಯೋ 2013 ಮಾಡಲು ಪೆಟ್ರೋಲ್ ಇಂಜಿನು ಸೆಕೆಂಡ್ ಓನರ್ ಗಾಡಿ 2,99,000 ಗಾಡಿ ಕೊಡ್ತೀನಿ. ಅಣ್ಣ ಇನ್ನೊಂದು ಪೋಲೋ ಇದೆ ಅದರಲ್ಲೂ ಡೀಸೆಲ್ ಇಂಜಿನು ಕಂಫರ್ಟ್ ಲೈನು 2,99,000 ಗಾಡಿ ಕೊಡ್ತೀನಿ. ಇದು 10 ಮಾಡಲು ಚವರ್ಲೈಟ್ ಯುವ 2013 ಮಾಡಲು ಸಿಂಗಲ್ ಓನರ್ ಗಾಡಿ 53,000 ಜಿನ ಶೋರೂಮ್ ರೆಕಾರ್ಡ್ ವೆಹಿಕಲ್ ಬರೀ 2,40,000 ಗಾಡಿ ಕೊಡ್ತೀನಿ. ಇದು ಮಾರುತಿ ಇಗ್ನಿಸ್ ಅಣ್ಣ. ಇದು 2018 ಮಾಡಲು ಸೆಕೆಂಡ್ ಓನರ್ ಡೆಲ್ಟಾ ವೇರಿಯಂಟ್ ಆಗಿರುತ್ತೆ ಬರೀ 4,60,000 ಗಾಡಿ ಕೊಡ್ತೀನಿ. 60,000 ಇದ್ರೆ ತಗೊಬನ್ನಿ ಲೋನ್ ಮಾಡ್ಕೊಡ್ತೀನಿ. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿರ್ಬೇಕು ನಿಮ್ದು. ಫೋರ್ಡ್ ಫಿಗೋ 2011 ಮಾಡಲು ಸೆಕೆಂಡ್ ಓವರ್ 40,000 ಕಿಲೋಮೀಟರ್ ಓಡಿದೆ ಕಂಪ್ಲೀಟ್ ಜಿನಿಯನ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಬರೀ 2,10,000 ಗಾಡಿ ಕೊಡ್ತೀನಿ ಅಣ್ಣ. ಇದು ಅದು ಏರ್ ಬ್ಯಾಗು ABS 4 ಹೊಸ ಟೈರ್ಸ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸಲ್ಲಿ ಇದೆ ಗಾಡಿ ಅಣ್ಣ. ಮಾರುತಿ ವ್ಯಾಗನರು ಅದರಲ್ಲಿ 2014 ಮಾಡಲು ಪೆಟ್ರೋಲ್ ಇಂಜಿನು ಬರೀ 3,20,000 ಗಾಡಿ ಕೊಡ್ತೀನಿ. 70,000 ಇದ್ರೆ ತಗೊಂಬನ್ನಿ ಲೋನ್ ಮಾಡ್ಕೊಡ್ತೀನಿ. i10 ಅಣ್ಣ. ಇದು 2011 ಮಾಡಲು ಸೆಕೆಂಡ್ ಓವರ್ ಬರೀ 2,70,000 ಗಾಡಿ ಕೊಡ್ತೀನಿ. ಇದು ಆಲ್ಟೋ K10 2011 ಮಾಡಲು ಪೆಟ್ರೋಲ್ ಇಂಜಿನು 1,70,000 ಗಾಡಿ ಕೊಡ್ತೀನಿ. ಅಣ್ಣ ವರ್ಣ ರೆಡ್ ಕಲರ್ ಗಾಡಿ ಅಂತೂ ಕ್ಲಾಸ್ ಆಗಿದೆ. 2008 ಮಾಡಲು ಪೆಟ್ರೋಲ್ ಇಂಜಿನು ಸೆಕೆಂಡ್ ಓವರ್ ಆಗಿರುತ್ತೆ ಬರೀ 1,99,000 ಗಾಡಿ ಕೊಡ್ತೀನಿ. ಫೈನಲ್ ಪ್ರೈಸ್ ಅಣ್ಣ ಈ ಗಾಡಿಗೆ. i20 2011 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 3,20,000 ಗಾಡಿ ಕೊಡ್ತೀನಿ. ಇದು ಅಣ್ಣ i20 2011 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 50,000 ಕಿಲೋಮೀಟರ್ ಓಡಿದೆ ಬರೀ 3,20,000 ಗಾಡಿ ಕೊಡ್ತೀನಿ. ಇದು ಅಣ್ಣ ಹೋಂಡಾ ಸಿಟಿ 2010 ಮಾಡಲು ಸೆಕೆಂಡ್ ಓವರ್ VMT ಟಾಪ್ ಎಂಡ್ ಗಾಡಿ ಬರೀ 2,75,000 ಗಾಡಿ ಕೊಡ್ತೀನಿ. ಇದು ಟಾಟಾ ಮಾನ್ಸಾ 2010 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,60,000 ಗಾಡಿ ಕೊಡ್ತೀನಿ ಅಣ್ಣ. ಇದು ಹೋಂಡಾ ಜಾಜ್ SMT 2009 ಮಾಡಲು ಸೆಕೆಂಡ್ ಓವರ್ ಗಾಡಿ 1,99,000 ಗಾಡಿ ಕೊಡ್ತೀನಿ. i20 ವೈಟ್ ಕಲರು ಅಣ್ಣ. ಇದು 2009 ಮಾಡಲು ಸಿಂಗಲ್ ಓನರ್ ಗಾಡಿ ಆಸ್ಟಾ ಟಾಪ್ ಎಂಡ್ ಗಾಡಿ ಬರೀ 2,70,000 ಗಾಡಿ ಕೊಡ್ತೀನಿ. ಅಣ್ಣ ವೆಂಟೋ ಡೀಸೆಲ್ ಇಂಜಿನ್ 2011 ಮಾಡಲು 2,80,000 ಗಾಡಿ ಕೊಡ್ತೀನಿ. ಅಣ್ಣ ಕ್ರೂಸು ಸನ್ ರೂಫ್ ಗಾಡಿ 2010 ಮಾಡಲು ಡೀಸೆಲ್ ಸೆಕೆಂಡ್ ಓವರ್ LTZ ಟಾಪ್ ಎಂಡ್ ಅಣ್ಣ ಬರೀ 3,40,000 ಗಾಡಿ ಕೊಡ್ತೀನಿ. KUV 100 2016 ಮಾಡಲು ಸಿಂಗಲ್ ಓವರ್ ಗಾಡಿ 3,65,000 ಗಾಡಿ ಕೊಡ್ತೀನಿ. ಮಾರುತಿ ಬ್ರೆಜಾ ಅದರಲ್ಲೂ ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ VDI ಆಪ್ಷನಲ್ 2018 ಮಾಡಲು 6,99,000 ಗಾಡಿ ಕೊಡ್ತೀನಿ.